2026ರ ಮೊದಲ ದಿನ ದೇಗುಲಗಳಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ರಾಜ್ಯದ ಪ್ರಮುಖ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಜನ. ಅಪಾರ ಭಕ್ತ ಸಾಗರ ನೆರೆದಿರುವಂಥದ್ದು. ದೇವರ ದರ್ಶನ ಪಡೆದು ಪೂಜೆ ಪುನಸ್ಕಾರಗಳಲ್ಲಿ ತೊಡಕೊಂಡಿದ್ದಾರೆ ಭಕ್ತರು. ನೆನ್ನೆ ಪಾರ್ಟಿ ಮಸ್ತಿ ಮೋಜು ಮಸ್ತಿ ಆಯಿತು. ಇವತ್ತು ಬೆಳಗಾಗ್ತಾ ಇದ್ದಂತೆ 2026ರ ಹೊಸ ವರ್ಷದ ಮೊದಲ ದಿನ ಭಕ್ತರು ದೇಗುಲಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇದೇ ರೀತಿ ಹೊಸ ವರ್ಷದ ಸಂಭ್ರಮಕ್ಕಾಗಿ ಮಂತ್ರಾಲಯಕ್ಕೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಗುರುರಾಯರ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ಯೂ ಸಿಸ್ಟಮ್ ಮೂಲಕ ಈಗ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಇನ್ನು ಮಠದ ಆವರಣದಲ್ಲಿ ಪಲ್ಲಕ್ಕಿ ಸೇವೆ ಕೂಡ ನಡೀತಾ ಇದ್ದು ಭಕ್ತ ಸಾಗರ. ರಾಯರ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಭಕ್ತರು. ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆ ದಕ್ಷಿಣ ಕಾಶಿ ಹಂಪಿಗೂ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ. ಶ್ರೀ ವಿರೂಪಾಕ್ಷನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಭಕ್ತರು. ಬೆಳಗಿನಿಂದಲೇ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಿದೆ. ಸರತಿ ಸಾಲಿನಲ್ಲಿ ನಿಂತು ಶ್ರೀ ವಿರೂಪಾಕ್ಷನ ದರ್ಶನವನ್ನ ಭಕ್ತರು ಪಡಿತಾ ಇದ್ದಾರೆ. ರಾಜ್ಯದ ವಿವಿಧ ದೇಗುಲಗಳಿಗೆ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ವರ್ಷದ ಮೊದಲನೇ ದಿನ ಸುಖ ಸಮೃದ್ಧಿ ನೆಲೆಸಲಿ ಅನ್ನೋ ಆಶಯದೊಂದಿಗೆ ದೇವರ ದರ್ಶನದೊಂದಿಗೆ ಶುಭಾರಂಭ ಮಾಡ್ತಾ ಇದ್ದಾರೆ. ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಇದೆ ದೇಗುಲಗಳಲ್ಲಿ. ವಿರೂಪಾಕ್ಷನ ದರ್ಶನ ಪಡಿತಾ ಇರುವಂತಹ ಭಕ್ತರು ಹಂಪಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ಹೂವಿನ ಅಲಂಕಾರ. ವಿವಿಧ ಬಗೆಯ ಹೂವಿನಿಂದ ಮಂಜುನಾಥನ ಸನ್ನಿಧಿ ಅಲಂಕೃತಗೊಂಡಿದೆ. ಪ್ರತಿ ವರ್ಷ ಹೊಸ ವರ್ಷಕ್ಕೆ ಪುಷ್ಪಾಲಂಕಾರ ಮಾಡ್ತಾರೆ ಭಕ್ತರು. ಬೆಂಗಳೂರಿನ ಭಕ್ತರಿಂದ ಈ ಬಾರಿ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಅಲಂಕಾರ ಸೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಧರ್ಮಸ್ಥಳದಲ್ಲಿ ಅದ್ಭುತವಾದಂತಹ ಪುಷ್ಪಾಲಂಕಾರ ಕಣ್ಮನ ಸೆಳೀತಾ ಇದೆ. ಕಂಗೊಳಿಸ್ತಾ ಇರುವಂತಹ ಹೂವಿನ ಅಲಂಕಾರ ಮಂಜುನಾಥನ ಸನ್ನಿಧಿಯಲ್ಲಿ ಭಕ್ತರು ನೆರೆದಿದ್ದಾರೆ. ಹೊಸ ವರ್ಷದ ಸಂಭ್ರಮಕ್ಕಾಗಿ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದ ಮೊದಲ ದಿನ ಈ ರೀತಿ ಪುಷ್ಪಾಲಂಕಾರವನ್ನು ಮಾಡಲಾಗುತ್ತೆ. ಹಾಗೆ ಈ ಬಾರಿ ಕೂಡ ಧರ್ಮಸ್ಥಳ ಸಿಂಗಾರಗೊಂಡಿದೆ. ಹಾಗೆ ಘಾಟಿ ಸುಬ್ರಹ್ಮಣ್ಯಕ್ಕೂ ಕೂಡ ಭಕ್ತರ ದಂಡು ಬರ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಭಕ್ತರು ಸುಬ್ರಹ್ಮಣ್ಯನ ದರ್ಶನ ಪಡಿತಾ ಇದ್ದಾರೆ. ನರಸಿಂಹ ಸಮೇತ ಸುಬ್ರಹ್ಮಣ್ಯನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಭಕ್ತರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಚಿತ್ರಣ ಇದು. ನರಸಿಂಹ ಸಮೇತ ಸುಬ್ರಹ್ಮಣ್ಯನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಗಣ ಬರ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯದ ಚಿತ್ರಣ ಇದು. ವಿಶೇಷವಾದಂತಹ ಅಲಂಕಾರ, ಪೂಜೆ ಪುನಸ್ಕಾರ, ದೇಗುಲದತ್ತ ಭಕ್ತ ಸಾಗರ. ಹೊಸ ವರ್ಷದ ಮೊದಲ ದಿನ ವಿವಿಧ ದೇಗುಲಗಳ ಚಿತ್ರಣ ನೋಡ್ತಾ ಇದ್ದೀವಿ. ಘಾಟಿ ಸುಬ್ರಹ್ಮಣ್ಯ, ಧರ್ಮಸ್ಥಳ ಎಲ್ಲ ಕಡೆಗಳಲ್ಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಮಂತ್ರಾಲಯದಂತೂ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ರಾಯರ ದರ್ಶನಕ್ಕೆ ಅಂತ ಹೇಳಿ ವಿಶೇಷ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ವಿಶೇಷವಾದಂಥ ಅಲಂಕಾರ, ಪುಷ್ಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಮಂಜುನಾಥನ ಸನ್ನಿಧಿ. ಇನ್ನು ಘಾಟಿ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ಚಿತ್ರಣ ನಾವೀಗ ನೋಡ್ತಾ ಇರೋದು. ಮಲೆ ಮಹದೇಶ್ವರ ಬೆಟ್ಟಕ್ಕೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಹೊಸ ವರ್ಷದ ಅಂಗವಾಗಿ ಯಾವ ದೇಗುಲಕ್ಕೆ ಹೋದರೂ ಕೂಡ ಭಕ್ತ ಸಾಗರ. ಕುಟುಂಬ ಸಮೇತರಾಗಿ ದೇಗುಲಕ್ಕೆ ಬಂದು ದೇವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ದೃಶ್ಯ ಇದು.